1500ರ ಕಾಲ ದಕ್ಷಿಣ ಭಾರತದಲ್ಲಿ ಜಗತ್ತೇ ಬೆರಗಾಗುವಷ್ಟು ಶಕ್ತಿಶಾಲಿ ಸಾಮ್ರಾಜ್ಯ ಹೊಂದಿತ್ತು. ಅದರ ಹೆಸರು ವಿಜಯನಗರ ಸಾಮ್ರಾಜ್ಯ. ಅಲ್ಲಿ ಚಿನ್ನ, ವಜ್ರ, ಆನೆಗಳು, ಲಕ್ಷಾಂತರ ಸೈನಿಕರು ಎಲ್ಲವೂ ಇತ್ತು. ಆ ಸಾಮ್ರಾಜ್ಯದ ಶಕ್ತಿ, ಅದರ ರಾಜ ಅಲ್ಲಿಯ ರಾಮರಾಯ. ಅವನ ಹೆಸರು ಶತ್ರುಗಳಿಗೆ ಭಯ. ವರ್ಷಗಳ ಕಾಲ ಅವನ ಶತ್ರು ರಾಜ್ಯಗಳನ್ನು ತನ್ನ ಬುದ್ಧಿಯಿಂದ ನಿಯಂತ್ರಿಸಿದ. ಆದರೆ ಶಕ್ತಿ ಹೆಚ್ಚಾದಂತೆ ಶತ್ರುಗಳೂ ಹೆಚ್ಚಾದರು. ಕೊನೆಗೆ ಎಲ್ಲ ಶತ್ರು ರಾಜ್ಯಗಳು ಒಂದಾದವು. 1565 ತಾಳಿಕೋಟೆಯ ಯುದ್ಧ ಶುರುವಾಯಿತು. ಭೂಮಿ ನಡುಗುವಷ್ಟು ಆನೆಗಳು, ಆಕಾಶ ಮುಚ್ಚುವಷ್ಟು ಬಾಣಗಳು. ಯುದ್ಧದ ಆರಂಭದಲ್ಲಿ ವಿಜಯನಗರ ಗೆಲ್ಲುವಂತೆ ಕಾಣುತ್ತಿತ್ತು. ಆದರೆ ದ್ರೋಹ ಇತಿಹಾಸವನ್ನೇ ಬದಲಿಸಿತು. ಕೆಲವರು ಸೇನಾಧಿಪತಿಗಳು ಯುದ್ಧದ ಮಧ್ಯೆ ಪಕ್ಷ ಬದಲಿಸಿದರು. ಅದೇ ಕ್ಷಣದಲ್ಲಿ ವಿಜಯನಗರ ಸೇನೆ ಕುಸಿಯತೊಡಗಿತು. ರಾಮರಾಯ ಸೆರೆಯಾಗಿದ್ದ. ಕೆಲವೇ ಕ್ಷಣಗಳಲ್ಲಿ ಅವನ ತಲೆ ಕತ್ತರಿಸಲಾಯಿತು. ಆ ದಿನ ಒಬ್ಬ ರಾಜ ಮಾತ್ರ ಅಲ್ಲ, ಒಂದು ಸಾಮ್ರಾಜ್ಯವೇ ಸುತ್ತು ಹೋಯಿತು. ಶತ್ರು ಸೇನೆ ಹಂಪಿಗೆ ನುಗ್ಗಿತು. ತಿಂಗಳುಗಳ ಕಾಲ ನಗರ ಸುಟ್ಟಿತು. ದೇವಾಲಯಗಳು ಧ್ವಂಸವಾದವು. ಜನರ ಕೊಲ್ಲಲ್ಪಟ್ಟರು. ಒಮ್ಮೆ ಜಗತ್ತನ್ನೇ ಆಳಿದ ಸಾಮ್ರಾಜ್ಯ ಅವಶೇಷವಾಗಿ ಬಿಟ್ಟಿತು. ಇಂದಿಗೂ ಹಂಪಿಯ ಕಲ್ಲುಗಳು ಆ ಕಥೆಯನ್ನು ಹೇಳುತ್ತಿವೆ.